ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳದ SIT ತನಿಖೆ ನಡೀತಾ ಇದೆಯಲ್ಲ, ಆ ತನಿಖೆಯ ಮಧ್ಯಂತರ ವರದಿಯನ್ನ ಒತ್ತಿ ಹೇಳ್ತಾ ಇದ್ದೀನಿ. ಮಧ್ಯಂತರ ವರದಿ, ಅಂತಿಮ ವರದಿ ಅಲ್ಲ. ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಸರ್ಕಾರಕ್ಕೆ SIT ಸಲ್ಲಿಸಿದೆ. ಕೋರ್ಟ್ಗೆ ಆಲ್ರೆಡಿ ಸಲ್ಲಿಸಿದೆ. ಕೋರ್ಟ್ಗೆ ತನಿಖಾ ವರದಿಯನ್ನು ಅಥವಾ ಏನು ಪ್ರೋಗ್ರೆಸ್ ಆಗಿದೆಯೋ ಪ್ರೋಗ್ರೆಸ್ ರಿಪೋರ್ಟ್ ಸಲ್ಲಿಸಿದೆ. ಅಲ್ಲೂ ಸಹ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ, ಅಂತಿಮ ವರದಿನೂ ಅಲ್ಲ. ಎಂಜಲು ಮಾಧ್ಯಮಗಳ ಸುಳ್ಳಿಗೆ ಬಲಿಯಾಗಬೇಡಿ. ಕೋರ್ಟ್ಗೂ ಅಂತಿಮ ವರದಿ ಸಲ್ಲಿಸಿಲ್ಲ, ಸರ್ಕಾರಕ್ಕೂ ಅಂತಿಮ ವರದಿ ಸಲ್ಲಿಸಿಲ್ಲ. ನಿನ್ನೆ ಸುವರ್ಣಸೌಧಕ್ಕೆ ಹೋಗಿರುವ, ಬೆಳಗಾವಿಯ ಸುವರ್ಣಸೌಧ, ಯಾಕೆಂದ್ರೆ ಚಳಿಗಾಲದ ಅಧಿವೇಶನ ಅಲ್ಲಿ ನಡೀತಾ ಇರೋದ್ರಿಂದ ಅಲ್ಲಿಗೆ ಹೋಗಿರುವಂತಹ SITಯ ಮುಖ್ಯಸ್ಥರಾಗಿರುವಂತಹ ಮೊಹಾಂತಿ ಅವರು ರಾಜ್ಯದ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಮಧ್ಯಂತರ ವರದಿಯನ್ನು ಸಲ್ಲಿಸಿದ್ದಾರೆ. ಹಾಗಾದ್ರೆ ಆ SITಯ ಮಧ್ಯಂತರ ವರದಿಯಲ್ಲಿ ಏನಿರಬಹುದು, ಈ ಘಟ್ಟದಲ್ಲಿ ಸಲ್ಲಿಸಿರೋದ್ರಿಂದ ಏನಿರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ. ಅದರ ಜೊತೆಗೆ DK ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ SIT ವರದಿ ಸಲ್ಲಿಕೆಯ ಬಗ್ಗೆ ಏನನ್ನ ಸೂಚಿಸುತ್ತೆ? ತಿಮರೋಡಿ, ಮಟ್ಟಣ್ಣವರ್, ಇತರೆ ಹೋರಾಟಗಾರರು ಎಲ್ಲರೂ ಸ್ಟ್ರೈಟ್ ಆಗಿ ಜೈಲಿಗೆ ಹೋಗ್ಬಿಡ್ತಾರ? ಎಂಜಲು ಮಾಧ್ಯಮಗಳು ಏನೆಲ್ಲ ಸುಳ್ಳು ಬಿತ್ತುತ್ತಾ ಇದ್ದಾರೆ ಅದನ್ನು ಸಹ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ನಿಮಗೆಲ್ಲ ಗೊತ್ತೇ ಇದೆ, ಧರ್ಮಸ್ಥಳದಲ್ಲಿ ಒಂದು SIT ರಚನೆ ಆಗಿದೆ. ಅದೊಂದು ತನಿಖೆ ಮಾಡ್ತಾ ಇದೆ. ಯಾಕೆಂದ್ರೆ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ, ಆಗ ಮುಸುಕುಧಾರಿ ಅನಾಮಧೇಯ ವ್ಯಕ್ತಿ, ಸ್ಟೇಷನ್ಗೆ ಹೋಗಿ ಒಂದು ಬುರುಡೆ, ತಲೆ ಬುರುಡೆಯನ್ನು ಇಟ್ಟು ಈ ರೀತಿ ಸಾವಿರಾರು ಹೆಣಗಳನ್ನು ಹೂತು ಹಾಕಿದ್ದೀನಿ, ಬನ್ನಿ ತೋರಿಸ್ತೀನಿ ಅಂದಾಗ ಒಂದು SIT ರಚನೆ ಮಾಡಿತು ಸರ್ಕಾರ ಜುಲೈ ತಿಂಗಳಲ್ಲಿ. ಮಾಡಿ ಆ SITಗೆ ಚಿನ್ನಯ್ಯನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಅಂತ ಒಂದು 16-17 ಪಾಯಿಂಟ್ಗಳನ್ನ ಅಲ್ಲಿ ಉತ್ಖನನ ಮಾಡಿ ನೋಡಿದ್ರು. ಆದರೆ 2 ಪಾಯಿಂಟ್ಗಳಲ್ಲಿ ಮಾತ್ರ ಒಂದಷ್ಟು ಮೂಳೆಗಳು, ಅಸ್ಥಿಪಂಜರ ಸಿಕ್ತು. ಮಿಕ್ಕಂತೆ ಬೇರೆ ಕಡೆ ಸಿಗ್ಲಿಲ್ಲ. ಆಗ್ಲೇ ಅನುಮಾನಗಳು ಕಾಡೋಕ್ ಶುರುವಾಯಿತು. ಯಾಕಂದ್ರೆ ಚಿನ್ನಯ್ಯ ಕಾನ್ಫಿಡೆಂಟ್ ಆಗಿ ಹೇಳಿದ್ದ, ನನಗೆ ಎಲ್ಲಾ ಜಾಗಗಳು ನೆನಪಿದೆ. ಆ ನಂತರ ಬೇರೆ ಬೇರೆ ಸುದ್ದಿಗಳು ಬಂತು. ಚಿನ್ನಯ್ಯ ಉಲ್ಟಾ ಹೊಡೆದಿದ್ದಾನೆ, 183 ಸ್ಟೇಟ್ಮೆಂಟ್ ಚೇಂಜ್ ಮಾಡ್ಕೊಂಡಿದ್ದಾನೆ, ಮತ್ತಿನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಷಡ್ಯಂತ್ರ ಅಂತ ಒಪ್ಕೊಂಡಿದ್ದಾನೆ, ಹೋರಾಟಗಾರರೇ ಅವನನ್ನ ರೆಡಿ ಮಾಡಿ ಕಳಿಸಿದ್ದು ಅಂತ ಒಪ್ಕೊಂಡಿದ್ದಾನೆ. ಏನೇನೋ ಕತೆ ಬಂತು. ಇದರ ನಡುವೆ ಸುಜಾತ ಭಟ್ ಅನ್ನುವಂಥವ್ರು ಒಬ್ರು ಎಂಟ್ರಿ ಕೊಟ್ರು, ನನ್ನ ಮಗಳು ಮಿಸ್ಸಿಂಗು ಧರ್ಮಸ್ಥಳ ಅಂತ. ಅದು ಸಹ ನಿಮಗೆ ಗೊತ್ತಿದೆ. ಆ ನಂತರ ಆ ಮಹಿಳೆ ಉಲ್ಟಾ ಹೊಡಿತು, ವಯಸ್ಸಾಗಿರುವಂತಹ ಮಹಿಳೆ ಅವರು ಉಲ್ಟಾ ಹೊಡೆದ್ರು. ಇಲ್ಲ ಇಲ್ಲ, ನಾನು ಸುಳ್ಳು ಹೇಳಿದ್ದೀನಿ, ಇವರೆಲ್ಲರೂ ಸೇರ್ಕೊಂಡು ನನ್ನನ್ನು ಸುಳ್ಳು ಹೇಳೋದಕ್ಕೆ ಕಳಿಸ್ಕೊಟ್ರು. ಯಾರು? ಹೋರಾಟಗಾರರು, ಸೌಜನ್ಯ ಪರ ಹೋರಾಟಗಾರರು. ಅದರಲ್ಲೂ ಮುಖ್ಯವಾಗಿ ಯಾರ್ಯಾರು? ತಿಮರೋಡಿ, ಮಟ್ಟಣ್ಣವರ್, ಜಯಂತ್ ಟಿ, ವಿಠಲ್ ಗೌಡ, ಈ ರೀತಿಯ ವ್ಯಕ್ತಿಗಳು. ಸೊ ಅಲ್ಲಿಗೆ ಇದೊಂದು ಷಡ್ಯಂತ್ರ ಅಂತ ಸುಳ್ಳು ಹೇಳ್ಕೊಂಡು ಬರ್ತಿರುವಂತಹ ಎಂಜಲು ಮಾಧ್ಯಮಗಳಿಗೆ ಇವೆಲ್ಲ ಉದಾಹರಣೆಗಳಾಗಿ ಸಿಕ್ತು. ನೋಡಿ ನೋಡಿ ನೋಡಿ, ಇದು ಬುರುಡೆ ಗ್ಯಾಂಗ್ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸ್ತಿದ್ದಾರೆ, ದೊಡ್ಡವರ ವಿರುದ್ಧ ಷಡ್ಯಂತ್ರ ನಡೆಸ್ತಿದ್ದಾರೆ ಅಂತ ಕಟ್ಟುಕತೆಗಳನ್ನು ಕಟ್ಟಿದ್ರು. ಯಾವತ್ತೂ ಸಹ ಆ ಎಂಜಲು ಮಾಧ್ಯಮಗಳ ಬಾಯಲ್ಲಿ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗಬೇಕು, ಪ್ರತಿಯೊಂದು ಹೆಣಕ್ಕೂ ಸಹ ನ್ಯಾಯ ಸಿಗಬೇಕು ಅಂತ ಬರಲೇ ಇಲ್ಲ. ಅವರ ಪ್ರಕಾರ ಕೆಲವರಂತೂ ಬೊಗಳಿದ್ದು ಸೌಜನ್ಯಗೆ ಪವಿತ್ರ ಸಾವು ಬಂದಿದೆ ಅಂತ. ಪವಿತ್ರ ಸಾವು ಅನ್ನೋ ಮಟ್ಟಕ್ಕೆ ಹೋದರು. ಇನ್ನು ಸಾಕಷ್ಟು ವಿಚಾರಗಳಲ್ಲಿ ಯಾರೆಲ್ಲ ಅಲ್ಲಿ ಹೆಣಗಳಾಗಿ ಸಿಕ್ಕಿದಾರೋ, ಅನಾಥ ಹೆಣಗಳ ವಿಚಾರ. ಆಮೇಲೆ ಏನೇನೋ ಆಯ್ತು, ವಿಠಲ್ ಗೌಡ ಎಂಟ್ರಿ ಆಯ್ತು. ವಿಠಲ್ ಗೌಡ ಕರ್ಕೊಂಡೋಗಿ ಬಂಗ್ಲೆಗುಡ್ಡೆ ತೋರಿಸಿದಾಗ ಆ ಬಂಗ್ಲೆಗುಡ್ಡೆಯಲ್ಲಿ ಮೇಲ್ಪದರದಲ್ಲೇ ಸಾಕಷ್ಟು ಅಸ್ಥಿ ಪಂಜರಗಳೆಲ್ಲ ಸಿಕ್ಕುದು. ಸುಮಾರು 7 ಅಸ್ಥಿ ಪಂಜರಗಳು ಲ್ಯಾಬ್ಗೆ ಹೋಗಿದಾವೆ ಅನ್ನೋ ಮಾಹಿತಿ ಇದೆ. ಸೊ ಇದಿಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಬರ್ತಿರುವಂತಹದ್ದು. ಈಗ ಚಿನ್ನಯ್ಯನು ಸಹ ಆರೋಪಿ ಸ್ಥಾನದಲ್ಲಿ, ಆತನನ್ನ ಶಿವಮೊಗ್ಗ ಜೈಲಲ್ಲಿ ಇಟ್ಟಿದ್ದಾರೆ. ಬೇಲ್ ಸಿಕ್ಕಿದ್ರು ಸಹ ಆತನಿಗೆ ಹೊರಗಡೆ ಬರ್ತಿಲ್ಲ. ಅದಕ್ಕೆ ಒಂದು ಜೀವ ಭಯ ಕಾರಣ ಇರಬೇಕು ಅನ್ನುವಂತಹ ಅನುಮಾನಗಳಿದೆ. ಅದರ ಜೊತೆಗೆ ಆ ಶೂರಿಟಿ ಕೊಡುವವರು ಸಿಗಬೇಕಲ್ಲ, ಇಬ್ಬಿಬ್ಬರು ಶೂರಿಟಿಯನ್ನ ಕೋರ್ಟ್ ಕೇಳಿದ್ರು. ಸೊ ಆ ಕಾರಣಕ್ಕೆ ಅವನು ಇನ್ನೂ ಸಹ ಜೈಲಲ್ಲಿದ್ದಾನೆ. ಈ ಹಿನ್ನೆಲೆಯಲ್ಲಿ ಕೋರ್ಟಿಗೆ ಕಳೆದ 10-12 ದಿನಗಳ ಹಿಂದೆ ಒಂದು ಮಧ್ಯಂತರ ವರದಿಯನ್ನು ಸಲ್ಲಿಸಿದ್ರು. ಆಗ ಈ ಎಂಜಲು ಮಾಧ್ಯಮಗಳು ಸುಳ್ಳು ಬೊಗಳದು. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಅಂತಿಮ ವರದಿ ಸಲ್ಲಿಕೆ ಆಗಿದೆ, ಈ ಹೋರಾಟಗಾರರೇ ಷಡ್ಯಂತ್ರಿಗಳು, ಅವ್ರು ಷಡ್ಯಂತ್ರ ಮಾಡಿದರು, ಬುರುಡೆ ಗ್ಯಾಂಗ್ ಅಂತ ನಾವು ಹೇಳಿದ್ದು ನಿಜ ನಿಜ ಅಂತ ಬಾಯ್ ಬಡ್ಕೊಂಡ್ರು. ಆದರೆ ವಾಸ್ತವದಲ್ಲಿ ಅಲ್ಲಿ ಸಲ್ಲಿಕೆಯಾಗಿದ್ದು ಮಧ್ಯಂತರ ವರದಿ ರೀತಿಯಲ್ಲಿ. ಅಂದ್ರೆ ತನಿಖೆ ಯಾವ ಹಂತದಲ್ಲಿದೆ, ಏನೇನಾಗಿದೆ ಇಲ್ಲಿಯವರೆಗೆ, ಮುಂದೆ ಏನು ಮಾಡಕ್ಕೆ ಹೊರಟಿದ್ದಾರೆ SIT ಅನ್ನೋದರ ಮಾಹಿತಿಯನ್ನ ಕೋರ್ಟ್ಗೆ ಕೊಟ್ಟಿರೋದು. ಯಾಕಂದ್ರೆ 90 ದಿನಗಳವರೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಸಮಜಾಯಿಷಿ ಕೊಡ್ಬೇಕಲ್ಲ, ಸಮಯಾವಕಾಶ ಕೇಳಬೇಕಲ್ಲ ಕೋರ್ಟಲ್ಲಿ. ಆ ಕಾರಣಕ್ಕೆ SIT ಕೊಟ್ಟಿದ್ದು. ಆದ್ರೂ ಸುಳ್ಳು ಹೇಳಿದ್ರು.
ಈಗ ನಿನ್ನೆ ಗೃಹ ಸಚಿವರಿಗೆ ವರದಿ ಸಲ್ಲಿಸಿದ ತಕ್ಷಣ ಮತ್ತದೇ ಸುಳ್ಳುಗಳನ್ನ, ಕಪೋಲ ಕಲ್ಪಿತ ಕಥೆಗಳನ್ನ ಇದೇ ಎಂಜಲ್ ಮಾಧ್ಯಮಗಳು ಮಾಡ್ತಿದ್ದಾವೆ. ಹೋರಾಟಗಾರರು ಎಲ್ಲ ಜೈಲ್, ಸ್ಟ್ರೈಟ್ ಜೈಲೇ, ಬೇರೆ ಏನು ಉಳಿದಿಲ್ಲ ಅಲ್ಲಿ ಅಂತ, ಏನು ಉಳಿದಿಲ್ಲ ಅಂತ. ಸೊ ಆ ಹಿನ್ನೆಲೆಯಲ್ಲಿ ಆ ವರದಿಯಲ್ಲಿ ಏನಿರಬಹುದು ಅನ್ನುವಂತಹ ಕುತೂಹಲಗಳ ನಡುವೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆ ವರದಿ ಕುರಿತು ಪತ್ರಕರ್ತರು ಕೇಳಿದಂತಹ ಪ್ರಶ್ನೆಗೆ ಕೊಟ್ಟ ಉತ್ತರ ಇದೆಯಲ್ಲ, ಅದು ಶಾಕಿಂಗ್ ಆಗಿರುವಂಥದ್ದು. ಅವರು ಮೊದಲಿಂದ ಹೇಳ್ತಿದ್ದು ಡಿ ಕೆ ಶಿವಕುಮಾರ್ ಇದೊಂದು ಷಡ್ಯಂತ್ರ ಅಂತ, ತನಿಖೆ ಆರಂಭದಲ್ಲೇ ಹೇಳಿದ್ದು. ಅದೊಂದು ನಂಬಲಾರದಂತಹ ವಿಚಾರ. ಯಾಕಂದ್ರೆ ತನ್ನದೇ ಸರ್ಕಾರ ಒಂದು SIT ಅನ್ನ ರಚನೆ ಮಾಡುತ್ತೆ. ಆ SIT ತನಿಖೆ ಆರಂಭಿಸೋದಕ್ಕೆ ಮೊದಲೇನೆ ಇದು ಷಡ್ಯಂತ್ರ ಅಂದ್ಬಿಡೋದು, ಮತ್ತು ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳ ಕಾಲಿಗೆ ಬೀಳೋದು, ಅವರನ್ನು ಭೇಟಿ ಮಾಡೋದು, ಅವರ ಪರವಾಗಿ ನಾನಿದ್ದೀನಿ, 1000 DKಶಿಗಳಿದ್ದಾರೆ ಅನ್ನುವಂತಹ ಹೇಳಿಕೆಗಳನ್ನು ಕೊಡೋದು, ಇವೆಲ್ಲವೂ ಸಹ ಒಬ್ಬ ಮಂತ್ರಿಗೆ, ಅದು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿರೋರಿಗೆ ಶೋಭೆ ತರುವಂಥದ್ದಲ್ಲ. ನ್ಯಾಯ ಒದಗಿಸಿಕೊಡುವ ಮನಸ್ಥಿತಿ ತೋರಿಸೋದೇ ಇಲ್ಲ ಅದರಲ್ಲಿ. ಈ ಕಡೆ ಗೃಹ ಮಂತ್ರಿ ಪರಮೇಶ್ವರ್ ಅದೇ ರೀತಿ ಈ SIT ರಚನೆ ಆಗಿದ್ದು ಆರೋಪಗಳಿಂದ ಮುಕ್ತಗೊಳಿಸೋದಕ್ಕೆ, ಇನ್ನು ಅವರಿಗೆ ಆಗಿರುವ ಕಳಂಕವನ್ನು ತೊಳೆಯೋದಕ್ಕೆ ಇಂತಹ ಡೈಲಾಗ್ ಹೊಡೆದರೆ ಹೊರತು ಯಾರು ಸಹ ಸರ್ಕಾರದಿಂದ, ಒಬ್ಬರು ಸಹ ಸರ್ಕಾರದಿಂದ, ಇನ್ಕ್ಲೂಡಿಂಗ್ ದ ಚೀಫ್ ಮಿನಿಸ್ಟರ್, ತಪ್ಪು ಯಾರೇ ಮಾಡಿರ್ಲಿ ಶಿಕ್ಷೆ ಆಗತ್ತೆ. ಅದು ಆರೋಪ ಮಾಡ್ತಿರೋರಾಗಿರ್ಲಿ, ಆರೋಪಿ ಸ್ಥಾನದಲ್ಲಿರೋರಾಗಿರ್ಲಿ, ಯಾರೇ ಆಗಿರ್ಲಿ ಅಂತ ಹೇಳಲೇ ಇಲ್ಲ. ಅಲ್ಲಿಗೆ ಸರ್ಕಾರ ತನ್ನ ಉದ್ದೇಶವನ್ನು ಜನರಿಗೆ ಸ್ಪಷ್ಟಪಡಿಸ್ತಾನೆ ಹೋಯಿತು. ಆ ಕಾರಣಗಳಿಗಾಗಿಯೇನೆ ಈಗ ಅನುಮಾನ ಬರ್ತಿರೋದು, ಈ SIT ವರದಿಯಲ್ಲಿ ಏನಿರಬಹುದು, ದೊಡ್ಡವರಿಗೆ ಕ್ಲೀನ್ ಚಿಟ್ ಇರಬಹುದಾ? ಹಾಗಾದ್ರೆ ಅಲ್ಲಿ ಅದರ ಉದ್ದೇಶ ಏನಿತ್ತಲ್ಲ ಅದನ್ನು ಅವರು ಪೂರೈಸಿದಾರ? SIT ರಚನೆ ಆದಾಗ ಸರ್ಕಾರ ಹೇಳಿದ್ದು 1980ರ ದಶಕದಿಂದ ಇಲ್ಲಿಯವರೆಗೆ ನಡೆದಿರುವ ಪ್ರತಿಯೊಂದು ಮಿಸ್ಸಿಂಗ್ ಕೇಸು, ಕೊಲೆ, ಅತ್ಯಾಚಾರ ಏನೇನಿದೆಯೋ ಎಲ್ಲ ತನಿಖೆ ಆಗಬೇಕು ಅಂತ. ಸೌಜನ್ಯ ಪ್ರಕರಣವನ್ನು ಹೊರತುಪಡಿಸಿ ಅದಕ್ಕೆ ಅವ್ರು ಕಾರಣ ಕೊಟ್ಟಿದ್ದು, ಸೌಜನ್ಯ CBI ತನಿಖೆನೋ ಆಯ್ತು, ಎಲ್ಲ ಆಯ್ತು, ಖುಲಾಸೆ ಆಯ್ತು, ಏನೇನೋ ಆಗಿದೆ, ಅದು ಬೇಡ, ಮಿಕ್ಕಿದ್ದು ಮಾಡಿ ಅಂತ. ಬಟ್ ಈ SIT ಅದ್ಯಾವುದನ್ನು ಮಾಡ್ದಂಗೆ ಕಂಡಿಲ್ಲ. ಒಳಗೊಳಗೆ ಮಾಡಿದ್ಯಾ ಗೊತ್ತಿಲ್ಲ, ಮಾಡ್ದಂಗೆ ಕಂಡಿಲ್ಲ. ಮಾಡಿದ್ರೆ ಕನಿಷ್ಠ ಆರೋಪಿ ಸ್ಥಾನದಲ್ಲಿ ನಿಲ್ಲಬಹುದಾದಂತಹ ವ್ಯಕ್ತಿಗಳನ್ನ ಕರೆದು ವಿಚಾರಣೆ ಮಾಡಬೇಕಿತ್ತಲ್ಲ. ಒಬ್ಬರನ್ನು ಮಾಡಿಲ್ಲ, ಒಂದು ದಿನಾನೂ ಮಾಡಿಲ್ಲ. ಕೇವಲ ಆರೋಪ ಮಾಡಿದವರನ್ನೇ 10 ಬಾರಿ ಕರೆದು ಅವರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬಂದಿದ್ದಾವೆ. ಅವ್ರ ಮೇಲೆ ದೈಹಿಕ ಹಲ್ಲೆಗಳಾಗಿದ್ದಾವೆ ಅಂತ ಆರೋಪಗಳು ಕೇಳಿ ಬಂದಿದ್ದಾವೆ. ಯಾರು ಆರೋಪ ಮಾಡ್ತಿರೋರು, ಕಂಪ್ಲೇಂಟ್ ಕೊಟ್ಟಿರೋರು. ಆದರೆ ಯಾರ ಮೇಲೆ ಕಂಪ್ಲೇಂಟ್ ಇದೆಯೋ ಅವ್ರ ಕಡೆ ತಿರುಗಿಯೂ ನೋಡಿಲ್ಲ. ಇದೊಂದು ವರ್ಲ್ಡ್ ರೆಕಾರ್ಡ್. ಅವಾಗ ಹೇಳ್ತಿರ್ತೀನಿ ನಾನು, ಇದೊಂದು ವರ್ಲ್ಡ್ ರೆಕಾರ್ಡ್. ಆರೋಪಿ ಸ್ಥಾನದಲ್ಲಿರೋರನ್ನ ಒಂದು ನೋಟಿಸು ಕೊಡದೆ ತನಿಖೆ ಮಾಡುವಂಥದ್ದು. ಅದು ಯಾವ ತನಿಖೆನೋ ನನಗಂತೂ ಅರ್ಥ ಆಗ್ತಿಲ್ಲ. ಅದನ್ನೇ ಮಾಡ್ತಿದ್ದಾರೆ ಇವರು. ಸೊ ಆ ಹಿನ್ನೆಲೆಯಲ್ಲಿ ಆ ಒಂದು ರಿಪೋರ್ಟ್ ಅಲ್ಲಿ ಆಲ್ಮೋಸ್ಟ್ ಅಂತಹ ಅಂಶಗಳೇ ಇರಬಹುದು, ಕ್ಲೀನ್ ಚಿಟ್ ಕಡೆಗೆ ಹೋಗುವಂತಹ ಅಂಶಗಳಿರಬಹುದು. ಅದರ ಜೊತೆಗೆ ಇನ್ಯಾವತ್ತೂ ಸಹ ಧರ್ಮಸ್ಥಳದ ವಿರುದ್ಧ, ದೊಡ್ಡವರ ವಿರುದ್ಧ, ದಣಿಗಳ ವಿರುದ್ಧ ಯಾರೂ ಸಹ ದೂರು ಕೊಡದಂತೆ, ಯಾರೂ ಆರೋಪಗಳನ್ನು ಮಾಡದಂತೆ, ಒನ್ಸ್ ಫಾರ್ ಆಲ್ ಎಲ್ಲರೂ ಬಾಯಿ ಮುಚ್ಚಿಸೋ ರೀತಿಯಲ್ಲಿ ಒಂದು ತನಿಖೆ ವರದಿಯನ್ನ ಅಥವಾ ಅದೊಂದು ರೀತಿಯ ತೀರ್ಪನ್ನ ಬರೋ ಹಾಗೆ ನೋಡ್ಕೊಳ್ಳೋದು, ಮತ್ತು ಯಾರು ಆರೋಪ ಮಾಡಿದಾರೋ ಅವರೆಲ್ಲರನ್ನು ಜೈಲಿಗೆ ಹಾಕಿ ಇನ್ಯಾರು ಇಂತಹ ಧೈರ್ಯ ಮಾಡಬಾರದು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡೋದು, ಅದು ಸಹ ಸಾಧ್ಯತೆ ಇದೆ ಅನ್ನೋದೇ ಆತಂಕ. ಈಗ ಆತಂಕ ಇರುವಂಥದ್ದೇ ಅದು. ಆ ಪ್ರಯತ್ನ ನಡೀತಿತ್ತು. ಚಾರ್ಜ್ ಶೀಟ್ ಅಲ್ಲಿ ಇವರ ಹೆಸರನ್ನ ಸೇರಿಸ್ತಾರೆ ಅನ್ನುವಂತಹ ಅನುಮಾನಗಳು ಹೋರಾಟಗಾರರಿಗೆ ಬಂದ ತಕ್ಷಣ ಅವರು ಹೈಕೋರ್ಟ್ಗೆ ಹೋಗಿ ಅಲ್ಲಿಂದ ರಿಲೀಫ್ ತಗೊಂಡು ಬಂದರು, ಅರೆಸ್ಟ್ ಇಂದನೂ ರಿಲೀಫ್ ತಗೊಂಡು ಬಂದರು. ಆದರೂ ಅಂತಹ ಅನುಮಾನಗಳು ಕಾಡ್ತಿರ್ತವೆ. ಈಗ ಪರಮೇಶ್ವರ್ ಅವರು ಅದನ್ನು ಅಧಿಕೃತವಾಗಿ ಸದನದಲ್ಲಿ ಇಡ್ತಾರ, ಏನ್ ಮಾಡ್ತಾರೆ ನೋಡಬೇಕು. ಅವರಿಂದ ಅಧಿಕೃತ ಮಾಹಿತಿ ಬಂದ ತಕ್ಷಣ ಬೇರೆ ರೀತಿಯಲ್ಲಿ ನಾವು ಅದನ್ನ ವಿಶ್ಲೇಷಣೆ ಮಾಡಕ್ ಸಾಧ್ಯ ಆಗುತ್ತೆ. ಸದ್ಯಕ್ಕೆ ಗೋಧಿ ಮಾಧ್ಯಮಗಳು ಹೇಳ್ತಿರೋದು, ಎಂಜಲ್ ಮಾಧ್ಯಮಗಳು ಹೇಳ್ತಿರೋದು ಸುಳ್ಳು. ಅಂತಿಮ ವರದಿ ಅಂತಲೋ, ಚಾರ್ಜ್ ಶೀಟ್ ಅಂತಲೋ ಏನೂ ಅಲ್ಲ, ಅದು ಮಧ್ಯಂತರ ವರದಿ. ತನಿಖೆ ಮುಗಿಯುವಂತಹ ಹಂತಕ್ಕೂ ಸಹ ಅದು ಹೋಗಿಲ್ಲ. ಯಾಕಂದ್ರೆ ಒಂದಲ್ಲ ಎರಡಲ್ಲ, 100 ಕೇಸು. ಬೆಳಗ್ಗೆ ಸಿಕ್ಕ ಹೆಣ ಸಾಯಂಕಾಲಕ್ಕೆ ಅನಾಥ ಹೆಣ ಅಂತ ಘೋಷಣೆ ಆಗುತ್ತೆ ಅಂದ್ರೆ ಅದು ಏನೋ ಒಂದು ಅಕ್ರಮನೇ. ಅದು ಯಾರು ನಡೆಸಿದ್ರು ಅದನ್ನ ಪೊಲೀಸರು ಕಂಡುಹಿಡಿಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ನಡಿಬೇಕಾದಂತ ಪೋಸ್ಟ್ ಮಾರ್ಟಮ್ಗಳು ಪ್ರೈವೇಟ್ ಹಾಸ್ಪಿಟಲ್ ನಡೀತಾವೆ ಅಂದ್ರೆ ಅದು ಒಂದು ಹಗರಣನೇ. ಯಾಕೆ ಅಂತ ನೋಡ್ಬೇಕು. ಶವಹೂತ ವ್ಯಕ್ತಿಯ ಹೆಸರು ಒಂದೇ ಇರುತ್ತೆ, ಅಪ್ಪನ ಹೆಸರು ಮಾತ್ರ ಬೇರೆ 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 ಇರುತ್ತೆ ಅಂದ್ರೆ ಅದು ಒಂದು ಹಗರಣನೇ. ಅದನ್ನು ಸಹ ಪೊಲೀಸರು SIT ಒಂದು ತನಿಖೆ ಮಾಡಿ ಸತ್ಯ ಹೊರತೆಗಿಬೇಕು.
ಇದೆಲ್ಲ ಇರಬೇಕಾದ್ರೆ ಈಗಲೇ ಅಂತಿಮ ವರದಿ, ಅಂತಿಮ ಚಾರ್ಜ್ ಶೀಟು ನನಗಂತೂ ಕಾಣಿಸ್ತಿಲ್ಲ. ಮಾಧ್ಯಮಗಳು ಸುಳ್ಳು ಹೇಳ್ಕೊಂಡಿದ್ದಾವೆ. ಯಾಕಂದ್ರೆ ಆರಂಭದಿಂದಲೂ ಅವ್ರು ಹೇಳಿರೋ ಸುಳ್ಳಾಗಿರೋದ್ರಿಂದ ಈಗ ಹೇಳೋದನ್ನು ಸತ್ಯ ಆಗಿರುತ್ತೆ ಅಂತ ನಾವು ನಂಬೋಕೆ ಹೋಗಬಾರ್ದು, ಹೋಗೋಕ್ಕಾಗೋದು ಇಲ್ಲ. ಸೊ ಇದಿಷ್ಟು SIT ಮಧ್ಯಂತರ ವರದಿ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ನಾವು ನೋಡಬಹುದಾದಂತಹ ಅಂಶಗಳು. ಇನ್ನು ಸರ್ಕಾರ ಅದನ್ನ ಸಾರ್ವಜನಿಕಗೊಳಿಸಿದರೆ ಅಥವಾ ಕೆಲವು ಅಂಶಗಳನ್ನ ಗೃಹ ಸಚಿವರು ಸದನದಲ್ಲಿ ಏನಾದರೂ ಹೇಳಿದ್ರೆ ಆ ನಂತರ ಅದು ಏನಾಗಿರಬಹುದು ಅನ್ನುವಂಥ ಇನ್ನೊಂದು ಚಿತ್ರಣ ನಮಗೆ ಸಿಗ್ತಾ ಹೋಗ್ಬೋದು. ಆ ರೀತಿ ಆದಾಗ ನಿಮ್ಮ ಮುಂದೆ ಬಂದು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.